ಹೈಕೋರ್ಟ್ ವಿಧಾನಸೌಧ ಇರೋದ್ರಿಂದ ಬರಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ಆನೆ ಅಂಬಾರಿಯನ್ನು ನಾವು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಫ್ರೀಡಮ್ ಪಾರ್ಕ್ ಅಲ್ಲೇ ನಿಲ್ಲಿಸ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕುದುರೆ ಸಾರೋಟ್ನೊಂದಿಗೆ ಸುಮಾರು 25ರಿಂದ 40 ಕಲಾ ತಂಡಗಳೊಂದಿಗೆ ಭೀಮ ದಸರಾ ಅಂತ ಮಾಡ್ತಾ ಇದ್ದೀವಿ ಸರ್. ಇಲ್ಲಿಂದ 13ನೇ ತಾರೀಕು ಸಂಜೆ 5 ಗಂಟೆಗೆ ತೆರಳಿ ಎಲ್ಲ ಸಕಲ ಸಿದ್ಧತೆಗಳೊಂದಿಗೆ ಭಾಳ ವೈಭವೀಕರಿಸಿ ಬಾಬಾ ಸಾಹೇಬರ ದಸರಾನ ಮಾಡ್ಕೊಂಡು 12 ಗಂಟೆ ಅಷ್ಟು ಅದೇ 7 ಗಂಟೆಗೆ ನಾವು ಫ್ರೀಡಮ್ ಪಾರ್ಕ್ ತಲುಪಿ 7 ಗಂಟೆಯಿಂದ ವಿವಿಧ ಮನೋರಂಜನಾ ಕಾರ್ಯಕ್ರಮಗಳು, ಬಾಬಾ ಸಾಹೇಬರ ಕುರಿತಾದಂಥ ಭಾಷಣಕಾರರ ಜೊತೆ ಭಾಷಣಗಳು, ಬಾಬಾ ಸಾಹೇಬರ ಗೀತೆಗಳು, ಊಟದ ವ್ಯವಸ್ಥೆ, ಸಿಹಿ ಹಂಚಿಕೆ ವ್ಯವಸ್ಥೆ ಮಾಡಿ 12 ಗಂಟೆ 1 ಸೆಕೆಂಡ್ಗೆ ಈ ಬಾರಿನೂ ಕೂಡ ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಬಾಬಾ ಸಾಹೇಬರ ಹುಟ್ಟುಹಬ್ಬನ 135ನೇ ಹುಟ್ಟುಹಬ್ಬನ ಆಚರಣೆ ಮಾಡ್ತಾಯಿದ್ದೀವಿ. ರಾಜ್ಯದ ಮೂಲೆ ಮೂಲೆಯಿಂದ ಅಭಿಮಾನಿಗಳು ಬರ್ತಾ ಇದ್ದಾರೆ, ಬಾಬಾ ಸಾಹೇಬರ ಅಭಿಮಾನಿಗಳು. ನಾವು ವಿಶೇಷವಾಗಿ ರಾತ್ರಿ ಪೂರ್ತಿ ಭೀಮ ದಸರಾವನ್ನು ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ವಿ. ಇದು ಪ್ರತಿ ವರ್ಷ ಯಥಾವತ್ತಾಗಿ ಮುಂದುವರಿಬೇಕು. ನಮ್ಮ ಮುಖ್ಯ ಉದ್ದೇಶ ಏನು ಅಂತಂದರೆ ಸರ್ಕಾರನೇ ಕೂಡ ಇದನ್ನು ಜವಾಬ್ದಾರಿ ತಗೊಂಡು ಇವತ್ತು ನಾವು ಮಾಡ್ತಾ ಇದ್ದೀವಿ. ಒಂದು ಸಂಘ ಸಂಸ್ಥೆ, ಒಂದು ಸಂವಿಧಾನ ಬಳಗ ಅಂತ ಒಂದು ಏನು ಸಂಘಟನೆ ನಿರ್ವಹಿಸ್ತಾ ಇದೆ, ಇದನ್ನು ಸರ್ಕಾರ ವಹಿಸ್ಕೋಬೇಕು. ಇವತ್ತು ಕಾಂಗ್ರೆಸ್ ಸರ್ಕಾರ ಯಥಾವತ್ತಾಗಿ ದಲಿತರಿಂದ ಬಂದಂಥ ಸರ್ಕಾರ, ಬಾಬಾ ಸಾಹೇಬರ ಆಸ್ತಿ, ಬಾಬಾ ಸಾಹೇಬರ ಸಮುದಾಯದ ಆಸ್ತಿ ಅಂದರೆ ಬಾಬಾ ಸಾಹೇಬರು. ಅವರನ್ನು ದಸರಾ ಮಾದರಿನಲ್ಲಿ ಸರ್ಕಾರದಲ್ಲಿ ನಮ್ಮ SCP TSP ದುಡ್ಡಲ್ಲೇ 100 ಕೋಟಿನ ಅವರು ಎತ್ತಿಟ್ಟು, ಸರ್ಕಾರ ಯಾವುದೇ ಸರ್ಕಾರ ಬರ್ಬೋದು, ಈ ಸರ್ಕಾರದಲ್ಲಿ ಅದು ಎತ್ತಿಟ್ಟು ಭೀಮನವರಾತ್ರಿ ಅಂತೇಳಿ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಮಾಡಬೇಕು. ಇಡೀ ರಾಜ್ಯದ ಜನ ಅಲ್ಲಿ ಬಂದು ಸೇರಬೇಕು, ಸಂಭ್ರಮಿಸಬೇಕು. ಬಾಬಾ ಸಾಹೇಬರ ಆಚಾರ ವಿಚಾರಗಳ ದಾರಿಗಳನ್ನು ಅರ್ಥೈಸಿ ಮುಂದಿನ ಭವಿಷ್ಯದ ದಿನಗಳು ಅವರು ಸುಗಮವಾಗಿರಬೇಕು ಅಂಥೇಳಿ ಇವತ್ತು ಕರ್ನಾಟಕ ರಾಜ್ಯ ಸಂವಿಧಾನ ಬಳಗ ಗೋಲ್ಡನ್ ಅಂಬೇಡ್ಕರ್ ಫೌಂಡೇಶನ್ ವತಿಯಿಂದ ರಾಜ್ಯಾದ್ಯಂತ ಪ್ರವೇಶ ಹೊರಡ್ತಾ ಇದ್ದೀವಿ. ಪ್ರವಾಸ ಹೊರಟಂಥ ಸಂದರ್ಭದಲ್ಲಿ ಎಲ್ಲರ ಹತ್ರ ದುಡ್ಡು ಕಲೆಕ್ಟ್ ಮಾಡಿ ಚಿನ್ನದ ಪ್ರತಿಮೆಯನ್ನು ನಾವು ಮಾಡಿ ಸರ್ಕಾರಕ್ಕೆ ಸಮರ್ಪಿಸುವಂಥ ದೊಡ್ಡ ಗುರಿಯನ್ನು ಇಟ್ಕೊಂಡು ಸಂಘಟನೆ ನಾವು ಈಚೆಗೆ ಬಂದಿರತಕ್ಕಂಥದ್ದು. ರಾಜ್ಯ ವ್ಯಾಪ್ತಿನಲ್ಲಿ ನಮಗೆ ಸಂಘಟನಾತೀತವಾಗಿ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಸಹಕಾರನ ಕೊಡ್ತೀವಿ ಅಂತ ನಮ್ಗೆ ಹೇಳಿದ್ದಾರೆ. ನಮ್ಮ ಗುರಿ ಉದ್ದೇಶ, ಒಬ್ಬ ವ್ಯಕ್ತಿ 100 ರೂಪಾಯಿ ಕೊಟ್ಟರು ಈ ರಾಜ್ಯದಲ್ಲಿ ಬೇಕಾದಷ್ಟು ಕೋಟಿ ಆಗುತ್ತೆ. ಅದನ್ನು ಯಥಾವತ್ತಾಗಿ ಸಾರ್ವಜನಿಕರ ಮುಖಾಂತರ ನಾವು ಬಹಿರಂಗವಾಗಿ ಎಷ್ಟು ದುಡ್ಡು ಕಲೆಕ್ಟ್ ಆಗಿರುತ್ತೋ ಅಷ್ಟೂ ಕೂಡ ನಾವು ಒಂದು ಚಿನ್ನದ ತಯಾರಕರಿಗೆ ಕೊಡ್ತೀವಿ. ನಾವು ಒಬ್ಬರ ಹತ್ರ 1 ರೂಪಾಯಿ ಅಂತ ಕೇಳಿದ್ದೀವಿ, 1 ರೂಪಾಯಿ ಕೊಡಲೇಬೇಕು. ಕಾರಣ ಏನು ಅಂತಂದರೆ ಇವತ್ತು ನಿಮ್ಮ ಮಗ ನೀವೇನೂ ಆಗದೇ ಇರ್ಬೋದು, ನೀವು 1 ರೂಪಾಯಿ ಕೊಟ್ಟಿದ್ರೆ ನಿಮ್ಮ ಮಗ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದು, ಮುಂದಿನ ದಿನದಲ್ಲಿ ಯಾರದೇ ಮಗ AS ಆಫೀಸರ್ ಆಗಿರ್ಬೋದು. ಅವರು ಅಧಿಕಾರಕ್ಕೆ ಬಂದಾಗ ಚಿನ್ನದ ಪುತ್ಥಳಿನ ನೋಡಿದ್ರೆ ನಮ್ಮ ತಾತ, ನಮ್ಮ ವಂಶಸ್ಥರದ್ದು 1 ರೂಪಾಯಿ ಇಲ್ಲಿ ಸೇರಿದೆ ಅನ್ನೋ ಸ್ವಾಭಿಮಾನಕ್ಕೆ ನಾವು 1 ರೂಪಾಯಿ ಕೇಳ್ತಾ ಇದ್ದೀವಿ. ನಮಗೆ ಹಿನ್ನೆಲೆಯಾಗಿ ಎಲ್ಲ ಅಧಿಕಾರಿಗಳು ಮತ್ತು ಸಂಘಟನಾಕಾರರು, ಬಿಸ್ನೆಸ್ ಮ್ಯಾನ್ಗಳು ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಭರವಸೆ ಮೇಲೆ ಬಾಬಾ ಸಾಹೇಬರ ಋಣ ತೀರಿಸೋದೇ ನಮ್ಮ ಗುರಿ ಸರ್. ಇನ್ನೊಂದು ವಿಷಯ ಕೇಳೋದಕ್ಕೆ ಇಷ್ಟಪಡ್ತೀವಿ ಸರ್. ನೀವು ಹಿರಿಯರು, ನೀವು ದೊಡ್ಡವರಿದ್ದೀರಾ. ಈ ಬೆಂಗಳೂರು ನಗರದಲ್ಲಿ ಸಂಘಟನೆ ಕಟ್ಟೋದಕ್ಕೆ ಯುವಕರಿಗೆ ಮಾರ್ಗದರ್ಶನ ಪ್ರತಿಯೊಂದು ಸಿಗುತ್ತೆ. ಹಳ್ಳಿಗಾಡಿನಲ್ಲಿ ಯುವಕರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳು, ಅವ್ರು ನಡ್ಕೊಂಡು ಬಂದಿರೋ ಡಿಸಿಪ್ಲಿನು, ಅವ್ರು ಅಷ್ಟು ಡಿಗ್ರಿಗಳು ತಗೊಂಡಿದ್ದು, ಆ ಒಂದು ಸಂಘಟನೆ ಮಾಡಬೇಕು ಅಂದರೆ ಎಲ್ಲೋ ಮಾಹಿತಿ ಕೊರತೆ ಇದೆ. ಅದ್ರ ಬಗ್ಗೆ ತಮ್ಮ ಆಲೋಚನೆಗಳೇನಾದರೂ ಇದೆಯಾ ಸರ್? ಯುವಕರಿಗೆ ಏನಾದರೂ ಸಂದೇಶ ಕೊಡಿ ಸರ್. ನಾನು ಈ ವಿಚಾರದ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಬಾಬಾ ಸಾಹೇಬ್ರನ್ನ ಹೆಚ್ಚಿನದಾಗಿ ಅರ್ಥೈಸ್ಕೊಂಡಿರೋರು ಹಳ್ಳಿಗಾಡಿನ ಜನ. ಸಿಟಿಯವರು, ಪಟ್ಟಣದವರು ಅರ್ಥೈಸ್ಕೊಂಡಿದ್ದಾರೆ, ಪಾಲನೆ ಮಾಡಲ್ಲ.